ಅಯ್ಯೋ ಮಳೆ ಹೋಯ್ತು ಗಾಡಿ ಒಳಗೆ ಅಂದ್ಕೊಳ್ಳೆ ನೆನಪು ಬಂತು. ಲಾಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಒಬ್ರು ಮತ್ತೊಬ್ಬೆ ಪ್ರಶ್ನೆ ಹಾಕಿರಿ, ನೀವು ಯಾಕೆ ಮಂಗಳೂರು ಹಾರ್ಬರ್ ಒಳಗೆ ಹೋಗಲ್ಲ. ಎಷ್ಟು ಗಾಡಿ ಇದೆ ನೋಡಿ ಇವಾಗ ಲೈಟ್ ಬೆಳಕಿಗೆ. ಮಂಗಳೂರಿಗೆ ಬಂದಿದೆ ಕೆಲಸ. ಮುಖ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳದ ಅಲ್ಲಿ ಮನಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕ. ಬೆಳೆ ಸರ್ ಆಮೇಲೆ ಬೇಕಾದ್ರೆ ಹಾಕೋಣ. ಸ್ನೇಹಿತರೆ, ಮಳೆ ಹೆಂಗ್ ಹೊಡಿತೈತೆ ಅಲ್ಲೊಬ್ರು ಮಳೆಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತೀರ ನೋಡಿ. ಮಳೆಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಯ್ತಾರೆ ಟೂ ವೀಲರು. ಹೆಂಗೆ ಅಂತೀರ ಜನ, ಟೂ ವೀಲರ್ಗೆ ಮಳೆಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಿರೋದು. ಅಯ್ಯಪ್ಪ, ಮುಂದೆ ಬಂದೆ ಸಿಕ್ಕಾಪಟ್ಟೆ ಮಳೆ. ಇನ್ನು 8 ಕಿಲೋಮೀಟ್ರ್ ಹೋದರೆ ಮಂಗಳೂರು ಕೊಚ್ಚಿನ್ ಹೈವೇ ಸಿಗುತ್ತೆ. 8 ಕಿಲೋಮೀಟ್ರು ಹೋಗ್ಬಿಟ್ರೆ ಹೈವೇಗೆ ಸೇರ್ಕೊಂಬಿಟ್ರೆ ಸಾಕಪ್ಪ. ಹಂಗೆ ಆವಡೈತೆ ಈ ಮಳೆಗೆ. ಇವರಂತೂ ವಿಡಿಯೋ ಬಿಡ್ತಾನೆ ಇಲ್ಲ, ನೋಡಲಿ ವಿಡಿಯೋ ಬಿಡ್ತಾನೆ ಇಲ್ಲ ಅವರು. ಏನು ಲಾಗ್ ಮಾಡ್ತಾವ್ರ? ಹೌದು, ಟೂ ವೀಲರ್ ಲಾಗ್ ಮಾಡ್ತಿರೋದು ಅವರು. ಟೂ ವೀಲರಲ್ಲಿ ಲಾಗ್ ಮಾಡ್ತಾವ್ರೆ ನೋಡಿ. ಸುಮಾಗ್ತಿ ನೋಡಿ ಅಯ್ಯೋ ಮಳೆ ಹೋಯ್ತು ಅಲ್ಲ. ಅಲ್ಲಿ ಇದೈತೆ ಅಂದ್ಬಿಟ್ಟು ಸಡನ್ನಾಗಿ ಬ್ರೇಕ್ ಹೊಡಿಬೇಕಾ? ಎಂಥ ಜನಪ್ಪ. ಮಳೆ ಮಾತ್ರ ಹೆಂಗೋ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ. ಗಾಡಿ ಎಳಿಬೇಕಾದ್ರೆ ಲೈಟಾಗಿ ಬಂತು ಮಳೆ. ಆಮೇಲೆ ಎತ್ಬಿಟ್ಟು ತಗೊಬಂದ್ಬಿಟ್ಟು ಗಾಡಿ ಆಚೆ ಬಂದು ಈಗ ಸೀದಾ ಹೋಗ್ತಾ ಇರೋದೆ. ಅಷ್ಟು ಕಾಣಲ್ಲ ಅನಿಸುತ್ತೆ ಕ್ಲಿಯರಾಗಿ. ಮುಂದೆ ಎಲ್ಲರೂ ಸಿಗೋಣ ಬರ್ರಿ. ಸ್ನೇಹಿತರೆ, ಸದ್ಯಕ್ಕೆ ಮಾಯಿ ಬಂಕ್ ಬಂದಿದ್ದೀನಿ. ಮಾಯಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಡೀಸೆಲ್ ರೇಟ್ ನೋಡ್ಬೋದು, ಇಲ್ಲಿ 83 ರೂಪಾಯಿ 90 ಪೈಸೆ. ಇಲ್ಲಿ ನೋಡಿದ್ರೆ ನಮ್ಮ ಬೆಂಗಳೂರಿಗೆ ಇಲ್ಲಿಗೆ ಇದು ನೋಡಿ, ಡೆನ್ಸಿಟಿ ನೋಡಿ 828 ಇದೆ. ಓಕೆ, ಇಲ್ಲಿ 800-810 ಮೇಲಿದ್ದರೂ ಓಕೆ. ಕೆಲವು ಕಡೆ ವರ್ಕ್ ಆಗೋಲ್ಲ, ಕೆಲವು ಕಡೆ ಡೆನ್ಸಿಟಿ ವರ್ಕ್ ಆಗುತ್ತೆ. ಅವೆಲ್ಲ ನೋಡೋಕ್ಕಾಗಲ್ಲ ನೋಡಿ. ಫೈನಲ್ಲಾಗಿ ಡೀಸೆಲು 22,500 ರೂಪಾಯಿ ಹಿಡಿಸೈತಿ. ಡೀಸೆಲ್ ಫುಲ್ ಮಾಡಿಸ್ಕೊಂಡು ಬಂಕಿಂದ ಆಚೆ ಬಂದೆ. 268 ಲೀಟ್ರ್ ಹಿಡಿಸೈತೆ. 2.9. 1 ಲೀಟ್ರು ಜಾಸ್ತಿ ಕುಡ್ದಿಲ್ಲ, 1 ಲೀಟ್ರ್ ಕಡಿಮೆ ಕುಡ್ದಿಲ್ಲ. ಏನು ಮೈಲೇಜ್ ಕುಡಿಬೇಕಾಯಿತು, ಏನು ಮೈಲೇಜ್ ಬಂದಿದೆ 2.9 ಅಷ್ಟೇ ಕರೆಕ್ಟಾಗಿ ಕುಡ್ದಿದೆ. ಸೈಡಲ್ಲಿ ಹಾಕ್ತೀನಿ ನೋಡಿ. ಇದರಲ್ಲಿ ತಾಳಿಕೋಟೆಲ್ಲಿ ಫುಲ್ ಮಾಡಿಸಿದ್ದು ನಾನು. ತಾಳಿಕೋಟೆಲ್ಲಿ ಫುಲ್ ಮಾಡಿಸಿ ಅಲ್ಲಿಂದ ತುಮಕೂರು ಬಂದು ಖಾಲಿ ಮಾಡಿ ನೆಲಮಂಗ್ಲ ಬಂದು ನೆಲಮಂಗ್ಲ ಆಲ್ಟಾಗಿ ತಿರ್ಗಾ ಅಲ್ಲಿಂದ ಹೊಸಕೋಟೆ ಹೋಗಿ ಲೋಡ್ ಮಾಡ್ಕೊಂಡು ಬಂದು ಬೆಂಗಳೂರು ಯಶವಂತಪುರದಲ್ಲಿ 10,000 ಹಾಕ್ಸಿದ್ದೆ. ಯಾಕಂದರೆ ಇಲ್ಲಿ ಕೇರಳದಲ್ಲಿ ಇಲ್ಲಿ ಮಾಯಲ್ಲಿ ಫುಲ್ ಮಾಡಿಸೋಣ ಅಂತ ಅಲ್ಲಿ ಫುಲ್ ಮಾಡಿಸ್ಲಿಲ್ಲ. ಬರೀ 10,000 ಹಾಕ್ಕೊಂಡು ಅಲ್ಲಿಂದ ಬಂದು ತಾಮಚೇರಿ ಖಾಲಿ ಮಾಡ್ಕೊಂಡು ಇಲ್ಲಿ ಮಾಯಿ ಬಂದು ಫುಲ್ ಮಾಡಿಸಿದಾಗ 2.9 ಮೈಲೇಜ್ ಬಂದಿದೆ. ಡೀಸೆಲ್ಲು ಅಲ್ಲಿ 110 ಲೀಟ್ರು, ಇಲ್ಲಿ 268 ಲೀಟ್ರು, ಟೋಟಲ್ 368 ಲೀಟ್ರ್ ಹಿಡಿಬೇಕಾಯಿತು. ಅಷ್ಟೇ ಕರೆಕ್ಟಾಗಿ ಹಿಡಿದೈತೆ ನೋಡೋಕೆ. ಹೋಗೋಣ. ಮಾಯಲ್ಲಿದ್ದೀವಿ. ಇನ್ನೂ ಮಂಗಳೂರು 170-180 ಕಿಲೋಮೀಟ್ರ್ ಐತೆ. ನಿಧಾನಕ್ಕೆ ಹೋಗೋದು. ನಾಳೆ ಬೆಳಕರಿದ್ರೆ ಭಾನುವಾರ ಕಡೇ ಭಾನುವಾರ, ತಿಂಗಳ ಕಡೇ ಭಾನುವಾರ ಆಗಿರೋದ್ರಿಂದ ಮಂಗಳೂರು ಹಾರ್ಬರು ರಜಾ. ಅಂದರೆ ನಿಮ್ಮದು ಹಬ್ಬ ಇರಲಿ ಏನೇ ಇರಲಿ ಹಾರ್ಬರ್ ಓಪನ್ ಇದ್ದೇ ಇರುತ್ತೆ, ಲೋಡಿಂಗ್ ನಡೀತಾನೆ ಇರ್ತದೆ, ರಜಾ ಇರಲ್ಲ. ಆದರೆ ತಿಂಗಳ ಕಡೇ ಭಾನುವಾರ ಮಾತ್ರ ರಜಾ ಅಲ್ಲಿಗೆ. ಅದು ತಿಂಗಳ ಕಡೇ ಭಾನುವಾರ ನಾಳೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನಾಳೆ ಹಾಲ್ಟ್ ಆಗಲೇಬೇಕು. ಎಲ್ಲರೂ ಹಾಲ್ಟ್ ಮಾಡ್ಕೊಂಡು ಹೋಗಿ ಸೋಮವಾರನೇ ಲೋಡು. ಹೋಗೋಣ. ಈಗೆಲ್ಲರ ಒಳ್ಳೆ ಜಾಗ ನೋಡಬೇಕು. ಸೇಫ್ಟಿ, ತುಂಬಾ ಸೇಫ್ಟಿ ಇರೋ ಜಾಗ ನೋಡಿಕೊಂಡು ಮಲಿಕೋಬೇಕು. ನೋಡೋಣ, ಆದಷ್ಟು ಕರ್ನಾಟಕ ಹೋಗ್ಬಿಡೋಣ, ಕೇರಳದಲ್ಲಿ ಬೇಡ. ಯಾಕಂದರೆ ಬೆಳಗ್ಗೆ ಎದ್ದು ಈ ಟ್ರಾಫಿಕಲ್ಲೆಲ್ಲ ಓಡ್ಸೋಕ್ಕಾಗಲ್ಲ ಈ ರೋಡಾಗೆಲ್ಲ. ಇನ್ನು ರೋಡ್ಗಳು ಬೇರೆ ಕಂಪ್ಲೀಟ್ ಆಗಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತವೆ, ಬೆಳಗ್ಗೆ ಟೈಮಲ್ಲಿ ಓಡ್ಸೋಕ್ಕಾಗಲ್ಲ. ಹಂಗಾಗಿ ಆದಷ್ಟು ನೋಡ್ಕೊಂಡು ಎಲ್ಲಿ ಸೇಫ್ಟಿ ಆಗುತ್ತೋ ಅಲ್ಲಿ ಮಲಿಕೊಂಡು ಹೋಗೋಣ. ಈಗೂ ಶುಭೋದಯ ಸ್ನೇಹಿತರೆ. ನೋಡಿ, ರಾತ್ರಿ ಫುಲ್ ಡೀಸೆಲ್ ಫುಲ್ ಮಾಡಿಸ್ಬಿಟ್ಟು ಅಲ್ಲೇ ಮಾಯಿಂದ ಮುಂದೆ ಒಂದು ಟೋಲ್ ಬರುತ್ತೆ, ಟೋಲಲ್ಲಿ ಹಾಕೊಂಡು ಮಲಿಕೊಂಡಿದ್ದೆ. ಇವಾಗ 7 ಗಂಟೆ
ಎದ್ದು ಬಿಟ್ಟಿದ್ದೀನಿ. ಕೇರಳ ವ್ಯೂ, ಮಳೆ ಇರಲಿಲ್ಲ, ಇವಾಗ ಮಳೆ ಶುರುವಾಯಿತು. ನೋಡಿ ಹೆಂಗೈತೆ ಕೇರಳ ವ್ಯೂ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಕಾಡುಗಳೇ ಇಲ್ಲಿ. ವ್ಯೂ ಮಾತ್ರ ಸಾಕದಾಯ್ತು. ಮಳೆ ಇರಲಿಲ್ಲ, ಈಗ ಮಳೆ ಶುರುವಾಯಿತು. ರಾತ್ರಿಯಿಂದ ಇವೆಲ್ಲ ನೋಡಿ ವ್ಯೂ ಎಲ್ಲ ಹೆಂಗ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ ಇಲ್ಲಿ. ಇನ್ನು 150 ಕಿಲೋಮೀಟ್ರ್ ಐತೆ ಮಂಗಳೂರು ನಮಗೆ. ಹೋಗೋಣ. ಆಮೇಲೆ ಮೊನ್ನೆ ಒಬ್ಬರು ಸ್ನೇಹಿತರು 4-5 ಸಿಲ್ ಒಬ್ರು ಹಾಕಿದ್ರು. ಈ ಕಡೆ ಕ್ಯಾಲಿಕೇಟ್, ಕಣ್ಣೂರು, ತಿರುಸೂರು ಈ ಕಡೆಯಿಂದ ಏನು ಲೋಡುಗಳಾಗಲ್ವಾ ಅಂತೇಳಿ. ಈ ಕಡೆಯಿಂದ ಏನು ಲೋಡ್ ಆಗಲ್ಲ ನಮ್ಮ ಗಾಡಿಗಳಿಗೆ, ನಮ್ಮ ಲೈನ್ಗೂ ಲೋಡ್ ಆಗಲ್ಲ. ಅಂದರೆ ಆಗ್ತವೆ ಕೆಲವು ಕಡೆ, ಅದರ ಬಾಡಿಗೆ ವರ್ಕೌಟ್ ಆಗಲ್ಲ. ಏನಪ್ಪ ಅಂದರೆ ಫ್ಲೈವುಡ್ಡು ರಬ್ಬರ್ ಬಿಟ್ಟರೆ ಬೇರೆ ಲೋಡ್ಗಳು ಆಗಲ್ಲ ಇಲ್ಲಿ. ಫ್ಲೈವುಡ್ಡು ರಬ್ಬರು ಟಯರು. ಕೆಲವು ಕ್ಯಾಂಟ್ರ್ ಗಾಡಿಯವರು ಸತೆ ಲೋಡ್ಗಳಾಗಲ್ಲ, ಅವರು ಸತೆ ಖಾಲಿ ಹೋಯ್ತಿರ್ತಾರೆ. ಮಳೆ ನೋಡಿ ಅಲ್ಲಿ ಏನೂ ಇರಲಿಲ್ಲ, ಇಲ್ಲಿ ಬರ್ತಾ ಜೋರಾಗೋಯ್ತು. ಹಂಗಾಗಿ ನಾವು ಖಾಲಿ ಹೋಗ್ಬಿಡ್ತೀವಿ. ಫ್ಲೈವುಡ್ಗಳು ಆಗ್ತವೆ, ಲಾಂಗ್ ಆಗ್ತವೆ, ನಾವು ಲಾಂಗ್ ತುಂಬಲ್ಲ, ವರ್ಕೌಟ್ ಆಗಲ್ಲ. ರಬ್ಬರ್ ಆಗ್ತವೆ, ಅದು ವರ್ಕೌಟ್ ಆಗಲ್ಲ. ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ. ತಮಿಳ್ನಾಡು ಮತ್ತು ಕೇರಳ ಇವೆರಡು ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ. ಆ ಕಡೆಯಿಂದ ಬಾಡಿಗೆ ಚೆನ್ನಾಗಿರ್ತೈತೆ, ಈ ಕಡೆಯಿಂದ ಬಾಡಿಗೆ ಒಂದು ಸೈಡ್ ಬಾಡಿಗೆ ಚೆನ್ನಾಗಿರುತ್ತೆ, ಒಂದು ಸೈಡ್ ಬಾಡಿಗೆ ಚೆನ್ನಾಗಿರಲ್ಲ. ತಮಿಳ್ನಾಡು ಅಷ್ಟೇ. ತಮಿಳ್ನಾಡು ಏನಪ್ಪ ಅಂದರೆ ಪೂರ್ತಿ ಲಾಂಗು. ಡೆಲ್ಲಿ, ಕಲ್ಕತ್ತಾ, MP, UP, ಜಮ್ಮು, ಪಂಜಾಬ್ ಅಂತ ಹೋಗೋರ್ಗೆ ಒಂದು ಸ್ವಲ್ಪ ಬಾಡಿಗೆ ಚೆನ್ನಾಗಿರ್ತೈತೆ. ಇನ್ನು ಸ್ಟೇಟಲ್ಲೆಲ್ಲ ಓಡಿಸ್ತೀನಿ ಅಂದರೆ, ಲೋಕಲ್ ಹೊಡಿತೀವಿ ಅಂದರೆ ಬಾಡಿಗೆ ಅಷ್ಟೇ ಇರ್ತವೆ. ಹಂಗಾಗಿ ಆ ಕಡೆಲ್ಲ ಲೋಡೇ ಮಾಡೋಕ್ಕೆ ಹೋಗಲ್ಲ. ಇಲ್ಲೂ ಅಷ್ಟೇ. ಅದಕ್ಕೆ ಮಂಗಳೂರು ಕಡೆ MT ಹೋಗ್ಬಿಡೋದು ನಾವು. ಹೋಗೋಣ. ಬೆಳಗ್ಗೆನೇ ಎದ್ದೆ 7 ಗಂಟೆಗೆ, 4 ಗಂಟೆ 3:15 ಬಂದು ಮಲಿಕೊಂಡೆ. ನಾನು 7 ಗಂಟೆಗೆ ಎದ್ದು ಹೋಗ್ತಾ ಇದ್ದೀನಿ. ಮುಂದೆ ಎಲ್ಲರೂ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಇವತ್ತು ಇಡೀ ದಿವಸ ಟೈಮ್ ಐತೆ. ನಾಳೆನೇ ಲೋಡ್ ಆಗೋದು, ಟೆನ್ಷನ್ ತಗೊಳಂಗಿಲ್ಲ. ಅದಕ್ಕೆ ಇಲ್ಲೇ ಮಲಿಕೊಂಡಿತ್ತು. ಇವತ್ತು ಲೋಡ್ ಆಗೋದಾದ್ರೆ ಇಷ್ಟೊತ್ತಿಗೆ ಮಂಗಳೂರಾಗ ಹೋಗಿ ನಿಲ್ಸ್ಕೊಂಡ್ಬಿಡ್ತಿದ್ದೆ. ಇಷ್ಟೊತ್ತಿಗಾಗಲೇ ಗಾಡಿನ ಒಳಗೆ ಕಳಿಸ್ಬಿಡ್ತಿದ್ದೆ ಲೋಡ್ಗೆ. ಸೊ ಇವತ್ತು ಕಳಿಸಲ್ಲ. ಕರೆಕ್ಟ್ ಗಾಡಿ ಒಳಗೆ ಅಂದ್ಕೊಳ್ಳೆ ನೆನಪು ಬಂತು. ಲಾಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಒಬ್ಬರು ಮತ್ತೊಬ್ಬೇ ಪ್ರಶ್ನೆ ಹಾಕಿದ್ರು, ನೀವು ಯಾಕೆ ಮಂಗಳೂರು ಹಾರ್ಬರ್ ಒಳಗೆ ಹೋಗಲ್ಲ ಅಂತ. ಅದು ಒಂದು ರುಟೀನ್ ಆಗ್ಬಿಟ್ಟೈತೆ ಅವಾಗ್ಲಿಂದನೂ ಅಷ್ಟೇ. ಅವಾಗೆಲ್ಲ ತುಂಬ ರೂಲ್ಸ್ ಇತ್ತು ಹಾರ್ಬರ್ ಒಳಗೆ ಹೋಗೋಕ್ಕೆ. ತುಂಬ ವರ್ಷಗಳ ಹಿಂದೆ, ಒಂದು 7-8 ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ರೂಲ್ಸ್ ಇತ್ತು. ಅವಾಗ ಏನು ಮಾಡೋರು, ಕೆಲವು ಡ್ರೈವರ್ಗಳೆಲ್ಲ ಒರಿಜಿನಲ್ DL ಮತ್ತು ಆಧಾರ್ ಕಾರ್ಡು ಜೊತೆಗಿರೋರೆಲ್ಲ ಬೇಕು ಅನ್ನೋರು. ಅವಾಗ ಡ್ರೈವರ್ಗಳ್ನ ಕಳಿಸಿದ್ವಿ, ಇಲ್ಲಿ ಲೋಕಲ್ ಡ್ರೈವರ್ಗಳು ಹೋಗಿ ಬರೋರು. ಅದು ಹಂಗೆ ರುಟೀನಾಗಿ ಬಂದ್ಬಿಡ್ತು ಇವಾಗ ಕೆಲವೊಬ್ರು ಹೋಗ್ತಾರೆ ಅವರವರೇ, ಕೆಲವೊಬ್ರು ಹೋಗಲ್ಲ. ನಾವು ಹೋಗ್ಬೋದು ಇವಾಗ, ಆದರೆ ನಾವು ಹೋಗಲ್ಲ. ಯಾಕಂದ್ರೆ ಅವಾಗಿಂದ ಡ್ರೈವರ್ಗಳು ಕೊಟ್ಟು ಅಭ್ಯಾಸ ಆಗಿರೋದ್ರಿಂದ. ಬ್ರಿಡ್ಜ್ ನೋಡಿ ಸಕ್ಕತ್ತಾಗಿ ಮಾಡೋದು. ನೀರು ನೋಡಿ ಈ ಕಡೆ ನನಗೆ ಎಲ್ಲೂ ಹೋದ್ರೂ ನೀರು ಕೇಳೋದಲ್ಲಿ. ಕೊಟ್ಟು ಅಭ್ಯಾಸ ಆಗಿರೋದ್ರಿಂದ ನಾವು ಹೋಗಲ್ಲ. ಅವ್ರನ್ನೇ ಡ್ರೈವರ್ಗಳನ್ನೇ ಕೊಡೋದು. ಡ್ರೈವರ್ಗಳು ಪಾಪ ಅದನ್ನೇ ನಂಬ್ಕೊಂಡು ಕೆಲವು ಜನ ಜೀವನ ಮಾಡ್ತಾವ್ರೆ. ಹಂಗಾಗಿ ನಾನಂತೂ ಕೊಡೋದಿಲ್ಲಪ್ಪ. ಸುಮಾರು ಜನ ಕೊಡಲ್ಲ, ಕೆಲವೊಬ್ರು ಅಷ್ಟೇ ಹೋಗಿ ಅವರವರೇ ಹೋಗಿ ಬರ್ತಾರೆ. ಕೆಲವೊಬ್ಬರು ಬೆರಳೆಣಿಕೆಷ್ಟು ಜನಗಳು ಅಷ್ಟೇ. ನಾವು ಹೋಗಿ ಬರ್ಬೋದು, ನಾವು ಹೋಗಿ ಬರಲ್ಲ. ನೋಡೋಣ. ಈಗ ಮಾಯಿ ಬಿಟ್ಟಿದ್ದೀವಿ ಸದ್ಯಕ್ಕೆ. ಮಂಗಳೂರಿಗೆ ಹೋಗೋಣ. ನಾಳೆನೇ ಲೋಡ್ ಆಗೋದು. ಇಲ್ಲಿ ಲೋಡ್ ಇನ್ನೇನು ಹೊಸಪೇಟೆಗೇನೆ, ಬೇರೆಲ್ಲಿ ತುಂಬಲ್ಲ. ಹೊಸಪೇಟೆ ತುಂಬಿ ಹೊಸಪೇಟೆಯಿಂದ ಗೋವಾ ಹೋಗಿ, ಗೋವಾದಿಂದ ಯಾವ ಕಡೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬೆಂಗಳೂರು ಇಲ್ಲ ಬಿಜಾಪುರನ ಇಲ್ಲ ಹೈದ್ರಾಬಾದ, ಹೆಂಗಾಗುತ್ತೋ ಹಂಗೆ ಹೋಗಿ ಆಮೇಲೆ ಬೆಂಗಳೂರು ಬರೋದು. ಸದ್ಯಕ್ಕೆ ಮಂಗಳೂರು ಕಡೆ ಹೋಗೋಣ ಬರ್ರಿ. ಮಳೆ ಸಿಕ್ಕಾಪಟ್ಟೆ ಆಯಿತು. ಟೀ ಕುಡಿಬೇಕು ಬೆಳಗ್ಗೆನೆ. 2 ಟೀ ಅಂಗಡಿ ಸಿಗುತ್ತೆ, ನೋಡ್ಕೊಂಡು ಟೀ ಕುಡಿಯೋಣ. ಕಾಸರಗೋಡು ಸಿಟಿ ಬಂದಿದ್ದೀನಿ. ಈ ಬ್ರಿಡ್ಜು ಓಪನ್ ಮಾಡ್ಬಿಡಾರ ನೋಡಿ. ಮುಂಚೆ ಈ ಬ್ರಿಡ್ಜು ಓಪನ್ ಆಗಿರಲಿಲ್ಲ ಕಾಸರಗೋಡಲ್ಲಿ.
ಸಿಟಿ ಒಳಗೆ ಹೋಗಿ ಬ್ರಿಡ್ಜ್ ಕೆಳಗಡೆ ಹೋಗಿ ಸುತ್ತಾಕೊಂಬರ್ಬೇಕಾಗಿತ್ತು. ಇವಾಗ ಬ್ರಿಡ್ಜು ಓಪನ್ ಮಾಡಿಬಿಟ್ಟಾನೆ. ರೋಡ್ ಇಲ್ಲಿಂದ ಕಂಪ್ಲೀಟ್ ಆಗಿರಂಗೈತೆ. ಮೊನ್ನೆ ಹೋದ್ನಲ್ಲ, ಒಂದು ತಿಂಗಳು 1.5 ತಿಂಗಳಿಂದೆ. ಅವಾಗ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು. ಒಟ್ಟಿನಲ್ಲಿ ಕಾಸರಗೋಡು ಏನಪ್ಪ ಅದು, ಗೌರ್ಮೆಂಟ್ ಕಾಲೇಜ್ ಕಾಸರಗೋಡು ಸರ್ವಿಸ್ ರೋಡು, ಮಂಗಳೂರು ಏರ್ಪೋರ್ಟ್ 64, ಮುಂಬೈ 962 ಪೂರ್ತಿ ರೋಡು ರೆಡಿ ಆಗಿರಂಗೈತೆ. ಒಟ್ಟಿನಲ್ಲಿ ಕಾಸರಗೋಡಿಂದ ಈ ಕಡೆ ರೆಡಿ ಆಗೈತೆ ಅಷ್ಟೇ. ಆ ಕಡೆ ಎಲ್ಲ ಸೆಂಟ್ರ್ ಹಂಗಂಗೆ ಪೆಂಡಿಂಗ್ ಅವೆ. ಇನ್ನೊಂದು 60 ಕಿಲೋಮೀಟ್ರ್ ಅವೆ. ಬಾರ್ಡ್ರ್ ಹೋಗ್ಬಿಟ್ಟು ಬಾರ್ಡ್ರಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಅಲ್ಲೇ ಅವರೇ. ಅವ್ರ ಜೊತೆ ಸೇರ್ಕೊಂಬಿಟ್ಟು ನಿಲ್ಸ್ಕೊಳ್ಳೋದಷ್ಟೇ ಸಂಜೆವರೆಗೂ. ಸಂಜೆ ಆದಮೇಲೆ ತಗೊಂಡು ನಮ್ಮ ಆರ್ಬಾರ್ ಪಾರ್ಕಿಂಗ್ ಹೋಗೋದು. ಇದರಲ್ಲಿ ಸ್ಪೀಡ್ ಲಿಮಿಟ್ ಬೇರೆ ಆಯ್ತಾ, 80, 100. ಇದು ಓವರ್ಟೇಕ್ ಲೈನು. ಇದು 80, ಇದು 100 ಲೈನು. ಅದು ಓವರ್ಟೇಕ್ ಲೈನ್ ಅಂತೆ. ಹಂಗಂದ್ರೆ ನಾವು ಸ್ಲೋ ಗಾಡಿಯವರು ಲೆಫ್ಟ್ ಸೈಡಾಗಿರ್ಬೇಕು. ಇಲ್ಲಿ ಬೋಲ್ಡ್ ಐತೆ ನೋಡಿ, 80, 100 ಓವರ್ಟೇಕ್ ಲೈನ್. 95 ರೂಪಾಯಿ 60 ಪೈಸಾ ಇಲ್ಲಿ ಡೀಸೆಲ್ ಕಾಸರಗೋಡಲ್ಲಿ. ಬೆಂಗಳೂರಲ್ಲಿ 91 ರೂಪಾಯಿ 50 ಪೈಸಾ 90 ಪೈಸಾ ಐತೆ. ನಾನು ರಾತ್ರಿ ಮಾಯಲ್ಲಿ ಹಾಕಿದ್ದು 83 ರೂಪಾಯಿ 90 ಪೈಸಾ. ನೋಡಿ, ಇಲ್ಲಿಂದ ಇಲ್ಲಿಗೆ 10 ರೂಪಾಯಿ 12 ರೂಪಾಯಿ ಡಿಫ್ರೆನ್ಸು. ಕೇರಳದ ಮಾಯಿ ಎರಡು ಒಂದೇ. ಬರೀ ಅರ್ಧ ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ನೀವು ಕೇರಳದಲ್ಲೇ 10 ರೂಪಾಯಿ 12 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಸೀದಿ ವಿದ್ಯಾನಗರ್ ಸಿವಿಲ್ ಸ್ಟೇಷನ್, ಉಳ್ಳಾಳ್ ನಮ್ಮ ಕರ್ನಾಟಕ ಬಿಡಿ. ಉಳ್ಳಾಳ್ ಬೀಚ್ ರೋಡ್ ಮಾತ್ರ ಸೂಪರಾಗಿ ಐತೆ. ಎಲ್ಲಿವರೆಗೆ ಐತೆ ಅನ್ನೋದು ಗೊತ್ತಿಲ್ಲ. ಹಂಗೆ ಹೋಯ್ತಾ ಇರೋಣ, ಯಾನಕ್ಕೆ ಎಲ್ಲಿವರೆಗೆ ಆಗುತ್ತೆ. ಅಲ್ಲಿ ನೀರೇ ಸಿಗ್ತಿಲ್ಲ. ಎಲ್ಲ ರೋಡ್ ಆದಮೇಲೆ ನೀರು ಸಿಗ್ತಿಲ್ಲ. ಅದೇ ದೊಡ್ಡ ಸಮಸ್ಯೆ ನಮಗೆ. ನೀರುಗಳೆಲ್ಲ ಖಾಲಿ ಆಗ್ಬಿಟ್ಟವೆ. ಎಲ್ಲರೂ ಒಂದು ಕ್ಯಾನ್ 2 ಕ್ಯಾನ್ ನೀರು ಹಿಡ್ಕೋಬೇಕು. ನೀರು ಹಿಡ್ಕೊಂಡ್ರೆ ಸರಿ ಹೋಗುತ್ತೆ. ಅಡುಗೆ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ. ಮಂಜೇಶ್ವರ ಪಾರ್ಕಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ. 4 ಲೈನ್ ಆದಮೇಲೆ ಇಲ್ಲಿ ಮಂಜೇಶ್ವರದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿ, ಎಲ್ಲ ಗಾಡಿ ನಿಲ್ಸೋಕ್ಕೆ ಜಾಗ ಎಲ್ಲ ಚೆನ್ನಾಗೈತೆ. ಆಫೀಸು ಬಾತ್ರೂಮೆಲ್ಲ ಇರೋಂಗೈತೆ. ಆ ಕಡೆ ಹೋಗಿ ನೋಡಿಲ್ಲ. ಇವಾಗ ರೋಡ್ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ಗ್ರೀಸ್ ಹೊಡಿಬೇಕು. ಗ್ರೀಸ್ ಹೊಡೆದು ಹೆಚ್ಚು ಕಮ್ಮಿ 1,500 ಕಿಲೋಮೀಟ್ರ್ ಏನೋ ಓಡೈತೆ. ಇದಕ್ಕೆ ಪಾಚೆಟ್ಟು ಕಿಂಗ್ ಪಿನ್ನೆಲ್ಲ ಲೇಟು. ಸದ್ಯಕ್ಕೆ ಇವಾಗ ನಾವು ಕಟ್ಟೆ ಪಿನ್ಗಳಿಗೆ ಮಾತ್ರ ಗ್ರೀಸ್ ಹೊಡಿಬೇಕು. ಯಾಕಂದರೆ ಮಳೆಯಲ್ಲಿ ಆದಷ್ಟು ಬೇಗ ಹೊಡೆದಷ್ಟು ಒಳ್ಳೆಯದು. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅನ್ನೋದು. ನೋಡಿದ್ರಾ, ಈ ಥರ ಆಗಿವೆ. ಹಂಗಾಗಿ ನೋಡಿ, ಪಿನ್ನೆಲ್ಲ ಫಸ್ಟ್ ಗ್ರೀಸ್ ಹೊಡಿಬೇಕು. ಕಲ್ಲು ನೋಡಿ ಯಾವ ಥರ ಇದೆ. ಟೈಯರು ಸ್ಟೆಪ್ಪು ಏನು ಅಂಥದ್ದೇನಿಲ್ಲ. ಸದ್ಯಕ್ಕೆ ಗ್ರೀಸ್ ಹೊಡ್ಕೊಬೇಕು. ಅರೆ, ಸದ್ಯಕ್ಕೆ ಗ್ರೀಸ್ ಹೊಡೆಯೋಣ. ನಾವೇ ಹೊಡ್ಕೊಳ್ಳೋ ಗ್ರೀಸು. ಇಲ್ಲಿ ಯಾರು ಹೊಡೆಯಲ್ಲ, ನಾವು ಹೊಡ್ಸಲ್ಲ. ಈಗ ಮುಂಚೆ ಹೊಡೆಸ್ತಾ ಇದ್ದೆ, ಈಗ ನಾವೇ ಹೊಡೆಸ್ಕೊತಾ ಇದ್ದೀವಿ. ಇಲ್ಲಿ ರೈಲ್ವೆ ಬ್ರಿಡ್ಜ್ ನೋಡಿ ಹಿಂಗಿದೆ. ರೈಲ್ವೆ ಹಳಿ ಬ್ರಿಡ್ಜ್ ಅಲ್ಲ, ಆ ರೈಲ್ವೆ ಸ್ಟೇಷನ್ ಇರಬೇಕದು. ಮಂಜೇಶ್ವರ ರೈಲ್ವೆ ಸ್ಟೇಷನ್ ಇರಬೇಕದು. ಸದ್ಯಕ್ಕೆ ಇವಾಗ ಗ್ರೀಸ್ ಎಲ್ಲ ಹೊಡ್ಕೊಂಬಿಟ್ಟು ನಾವು ಹೋಗೋಣ. ನಮ್ಮ ಗಾಡಿಗಳೆಲ್ಲ ಅಲ್ಲಿ ನಿಂತವ್ರು. ಅಲ್ಲಿ ಜಾಗ ಇರಲ್ಲ ಟೋಲ್ ಹತ್ರ. ಅದಕ್ಕೆ ನಾನು ಇಲ್ಲಿ ರೋಡ್ ಚೆನ್ನಾಗಿತ್ತಲ್ಲ ಗ್ರೀಸ್ ಹೊಡ್ಕೊಳ್ಳೋಕ್ಕೆ ಅಂಥೇಳಿ ಇಲ್ಲೇ ನಿಲ್ಲಿಸ್ಬಿಟ್ಟೆ. ನೋಡಿ ಸ್ನೇಹಿತರೆ, ಅಲ್ಲಿಂದ ಮಂಗಳೂರು ಬಂದು ಗಾಡಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಇಲ್ಲಿ ಬೀಚಿಗೆ ಬಂದಿದ್ದೀವಿ. ನಾನು ನಮ್ಮ ಮನೆಯಲ್ಲೆಲ್ಲ ಸೇರಿಕೊಂಡು. ನೋಡಿ ಹೆಂಗಿದೆ ವ್ಯೂ ಅಂತ. ಇಲ್ಲಿ ಸೂಪರಾಗಿದೆ ವ್ಯೂ. ಅಲ್ಲಿ ನೋಡೋಣಿಲ್ಲ ಇಲ್ಲಿ ಡೈರೆಕ್ಟ್ ನೋಡಿ, ಏನು ಕಾಣ್ತಾ ಇಲ್ಲ. ಈ ಸಮುದ್ರಕ್ಕೂ ಮೇಲೆ ನೋಡಿ, ಇಲ್ಲಿ ಇದ್ರಲ್ಲಿ ನೋಡಿ ಅಲ್ಲಿ ನೋಡಲ್ಲಿ ನೀರೇನು ಮೇಲೆ ಹೋಗ್ತಿರೋದು, ಇಲ್ಲಿ ಕೆಳಗೆ ಬರ್ತಲ್ಲ, ಹಂಗೆ ಕಾಣ್ತೈತೆ ಅದು.
ಬೇಡ ಬೇಡ, ನಾವೆಲ್ಲ ಆರ್ಸೋದು ಬೇಡ. ಹಾಂ ಸ್ನೇಹಿತರೆ, ಮಂಗಳೂರಲ್ಲಿದ್ದೀನಿ. ಪಾರ್ಕಿಂಗಲ್ಲಿ ನಮ್ಮ ಗಾಡಿಗಳು. ಇದೊಂದು ನಮ್ಮದು, ಇದು ನಮ್ಮ ಅನಿಲಂದು, ಇದು ಅನಿಲ್ ಅವ್ರ ಓನರ್ದು. ಇವ್ರದ್ದು ನಮ್ಮ ಅನಿಲ ಗೊತ್ತಿರೋದು ನನಗೆ. ನಮ್ಮ ರವಿ, ನಮ್ಮ ರವಣನ ಗಾಡಿ ಅಲ್ಲಿ ನಿಂತಿದೆ. CMN ಗಾಡಿ ಪಾರ್ಕಿಂಗಲ್ಲಿ ಗಾಡಿ ನೋಡಿ, ಕಣ್ಣಿಗೆ ಕಾಣೋ ಅಷ್ಟು ದೂರ ಗಾಡಿ. ಅಲ್ಲೆಷ್ಟಿಲ್ಲ. ಅನಿಲ, ನಮ್ಮ ಅನಿಲ ಆವಾಗಲಿಂದ ಬರೀ ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ದೀವಿ ಇಬ್ಬರು ಎಲ್ಲ ಸೇರ್ಕೊಂಡು. ತಮ್ಮೇಲೆ ಒಂದು ಫೋಟೋ ಇಲ್ಲಿ ಕರೆಕ್ಟಾಗೈತೆ. ಅನಿಲ್ ಈ ಕಡೆ ನೋಡಂಗೆ. ಕುಮಾರ ನೀನು ನೋಡೋಣ. ರವಣ ತಲೆ ಎತ್ತೋಣ, ಈ ಕಡೆ ನೋಡೋಣ. ಸ್ನೇಹಿತರೆ, ಇವಾಗ ಫ್ರಂಟಿಂದ ಹೆಂಗಿದೆ. ಹಾಂ, ಯಾರಿಗೆ ಹಾಕ್ಬಿಟ್ಟು ಗ್ರೂಪ್ಗೆ ಹಾಕೊಂಡ್ರೆ ಹಾಕ್ತಾನೆ. ಎಷ್ಟು ಗಾಡಿ ಇದೆ ನೋಡಿ ಇವಾಗ ಲೈಟ್ ಬೆಳಕಿಗೆ. ಮಂಗಳೂರಿಗೆ ಬಂದು ಇದೇ ಕೆಲಸ ಆಗ್ಬಿಡೈತೆ ನಮಗೆ ಇವತ್ತೆಲ್ಲ ಪೂರ್ತಿ. ಇವಂತೂ ವಿಡಿಯೋ ಎಡಿಟ್ ಮಾಡಿದ್ದು. SL ಟ್ರಕ್ ಲಾಕ್ಸ್ ನೋಡಿ ಏನೇನು ಮಾಡ್ತಾವ್ರಂತ. ಎಲ್ಲಿ ಪ್ಲೇ ಮಾಡು. ಇವು ನೋಡಿ ಸ್ನೇಹಿತರೆ, ನಮ್ಮ ಅನಿಲ ಎಡಿಟ್ ಮಾಡಿರೋ ವಿಡಿಯೋಗಳು ಇವೆಲ್ಲ. ಅವನೇ ಮಾಡಿ ವಿಡಿಯೋಗಳು ಮಾಡಿ ಅವನೇ ಎಡಿಟ್ ಮಾಡಿರೋ ವಿಡಿಯೋಗಳು. ಕೆಲವೊಂದೆಲ್ಲ ಸಾಂಗ್ ಬರಲ್ಲ. ಏನಕ್ಕಪ್ಪ ಅಂದರೆ ಕಾಪಿರೈಟ್ಸ್ ಕ್ಲೇಮ್ ಬಂದೈತೆ, ಅವೆಲ್ಲ ಮ್ಯೂಟ್ ಆಗಿರ್ತವೆ. ಯಾವ ಬಂದಿಲ್ವೋ ಅವೆಲ್ಲ ಸಾಂಗ್ ಬರ್ತವೆ ನೋಡಿ. ಇವೆಲ್ಲ ಯಾವ ಥರ ವಿಡಿಯೋ ಮಾಡ್ಯಾನಂತ ಇವೆಲ್ಲ ಅವನೇ ಮಾಡಿರೋ ವಿಡಿಯೋಗಳು. ವಿಡಿಯೋ ಮಾಡಿ ಎಡಿಟ್ ಮಾಡಿ ನನಗೆ ಕಳಿಸಿರೋ ಇವೆಲ್ಲ ಸಾಂಗ್ ಇತ್ತು. ಸಾಂಗ್ ಬರ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಕಾಪಿರೈಟ್ಸ್ ಕ್ಲೇಮ್ ಬಂತು. ಬರ್ತಿರೋ ಒಂದು ಫೋಟೋ ಇದೆಯಾ? ಅವನು ನೋಡಕ್ ಹೆಂಗಿದ್ದ? ನೋಡಕ್ ಹೆಂಗಿದ್ನೋ? Here we go. Okay. That's right.
ವರ್ಷ ಮುಖ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳದ ಅಲ್ಲಿ ಮನಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕ. ಭಟ್ರು ಹಾಕ್ರಿ ನೀವೇನೆ. ಹಾಂ ಸಾಕು, ಆಮೇಲೆ ನೋಡ್ಕೊಳ್ಳೋಣ ಸದ್ಯಕ್ಕೆ. ಎಲ್ರಿ ಸರ್ ನಿಮ್ಮ ಸಾರು ತೋರಿಸಿರಿ ಸರ್ ನಮಗೆ. ಒಬ್ರಿ ಸರ್ ನಮ್ಮ ಮೊಬೈಲ್ ಇಲ್ಲೇ ಝೂಮ್ ಮಾಡ್ತೀವಿ ಬೇಳೆ ಸಾರು. ಆಮೇಲೆ ಬೇಕಾದ್ರೆ ಹಾಕೋಣ. ನಮ್ಮ ರಾತ್ರಿ ಊಟ ನೋಡ್ರಿ ಸ್ವಾಮಿ. ನೋಡಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ತಿನ್ನಿ, ಇಲ್ಲಾಂದ್ರೆ ಹಂಗೆ ಬಿಟ್ಬಿಡ್ಲ ಬೇಡ. ಹಾಂ, ಪಾರ್ಕಿಂಗ್ ಪೂರ್ತಿ ವಾಕಿಂಗ್ ಮಾಡ್ತಾಯಿದ್ದೀವಿ ನೋಡಿ. ಈ ಕಡೆ ಪಾರ್ಕಿಂಗಲ್ಲಿ ಎಷ್ಟು ಗಾಡಿ ಇದ್ದಾವೆ ಅಂತ ಆ ಮೂಲೆವರೆಗೂ. ಇನ್ನೊಂದು ವಿಡಿಯೋ ಇದೆ ಗೊತ್ತಾ, ಯಾವ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಅದು ಸಾಕಲ್ಲ ಸೈಡಿಗೆ ಹಾಕಿರೋದು ಅಂತ. ತಿಂದಿದ್ದು ಕರಗ್ಸೋಕ್ಕೆ ಪಾರ್ಕಿಂಗ್. ಎಲ್ಲಿಂದ ಎಲ್ಲಿ ಮೂಲೆವರೆಗೂ ಐತೆ. ಇದು ಬಾತ್ರೂಮ್ ಎಲ್ಲ ಮಾಡಿರೋದು, ಇನ್ನೂ ಓಪನೇ ಮಾಡಿಲ್ಲ. ಪಾರ್ಕಿಂಗಲ್ಲಿ ರೆಸ್ಟ್ ರೂಮು ಬಾತ್ರೂಮು ಅಂತ ಎಲ್ಲೆಲ್ಲ ಮಾಡಿದ್ದಾರೆ, ಓಪನ್ ಆಗಿಲ್ಲ ಇನ್ನು. ಇಷ್ಟು ಇದು ಫ್ರಂಟ್ ಇದು ಬ್ಯಾಕಲ್ಲ, ಅದ್ರ ಹಿಂದೆ ಬೇರೆ ಇದೆ ನೋಡಿ. ನೋಡಿದ್ರೆ ಹಿಂದೆ ಈ ಗಾಡಿ ಹಿಂದೆನೋ ಒಂದು ಲೈನು